ಸ್ನೇಹಿತರೆ, 2026 IPL ನೋಡುವಾಗ ನಂಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಿದು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಮಾಡಬಾರ್ದು ಅನಿಸ್ತು. ಏನು ಗೊತ್ತಾ, KL ರಾಹುಲ್ ಬೇರೆ ಟೀಮಲ್ಲಿ ಆಡ್ತಿದ್ದಾರೆ. ನಾವಿಲ್ಲಿ ಕನ್ನಡದವರು ಕನ್ನಡಿಗರಿಗೋಸ್ಕರ ಉದ್ಯೋಗ ಇರಬೇಕು, ಕನ್ನಡಿಗರಿಗೆ ಅಷ್ಟು ರಿಸರ್ವೇಷನ್ ಇರಬೇಕು, ಹಿಂದಿ ಭಾಷೆ ತೆಗಿಬೇಕು, ಥರ್ಡ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಬಾರ್ದು, ಅದು ಮಾರ್ಕ್ಸ್ ಕನ್ಸಿಡರ್ ಮಾಡೋದು ಅನ್ನುವಾಗ ಯಾಕೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು RCBನ ಪರ್ಚೇಸ್ ಮಾಡಿ? ತಪ್ಪು ತಿಳ್ಕೊಬೇಡಿ. ಯಾಕಂದರೆ RCBನ ಪರ್ಚೇಸ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರಿಗೆ ಏನು ಲಾಸ್ ಇಲ್ಲ. ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ಸ್ ಬರುತ್ತೆ, ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಬೋದು. ಆಮೇಲೆ ನಾವು ಇನ್ನೊಂದು ರೂಲ್ಸ್ ಮಾಡ್ಬೋದು. ಯಾಕಂದ್ರೆ ಈಗ 4 ಮೆಂಬರ್ಸು ಇಂಡಿಯನ್ಸು, 6 ಮೆಂಬರ್ಸ್ ಇಂಡಿಯನ್ಸು, ಇನ್ನು ಮಿಕ್ಕಿದವ್ರು ಆಚೆಯವರು ಅಂತ ಒಂದು ರೂಲ್ಸ್ ಇದೆ. ನಾವ್ಯಾಕೆ ಕನ್ನಡಿಗರಿಗೆ ರಿಸರ್ವೇಷನ್ ಮಾಡಬಾರ್ದು? ಕನ್ನಡಿಗರು ಇಷ್ಟೇ ಜನ ಆಡಬೇಕು ಅಂತ ನಾವ್ಯಾಕೆ ಒಂದು ರೂಲ್ ಮಾಡ್ಬಾರ್ದು? ಯಾಕಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಧೀನದಲ್ಲೇ ಇರೋದು ಅಲ್ವಾ? ಸೊ ಚಿನ್ನಸ್ವಾಮಿ ಇರೋದು ಕೂಡ ನಮ್ಮ ಬೆಂಗಳೂರಲ್ಲೇ. ಮ್ಯಾಚಸ್ ಎಲ್ಲ ನಡೆಸ್ತೀವಿ. ಅರ್ನಿಂಗ್ಸ್ನೆಲ್ಲ ಯಾರೋ ತಗೊಂಡೋಗೋ ಬದಲು ಕರ್ನಾಟಕ ಗೌರ್ಮೆಂಟ್ಗೆ ಬರುತ್ತೆ. ಏನಂತೇನ ಸ್ನೇಹಿತರೆ? ಯಾಕಂದರೆ ಕುಂಬ್ಳೆಯವರ ಆದಿಯಾಗಿ, ದ್ರಾವಿಡವರ ಆದಿಯಾಗಿ, ರಾಬಿನ್ ಉತ್ತಪ್ಪರ ಆದಿಯಾಗಿ, KL ರಾಹುಲ್ ಆದಿಯಾಗಿ, ಮಯಾಂಕ್ ಅಗರ್ವಾಲ್ ಆದಿಯಾಗಿ ಸುಮಾರು ಜನ, ನಮ್ಮ ವಿನಯ್ ಕುಮಾರ್ ಸರ್ ಆಗಿರ್ಬೋದು, ಎಷ್ಟೋ ಜನ ಬರೀ ಬೇರೆ ಟೀಮ್ಗೆ ಹಿಡಿದ್ರು. ಇಲ್ಲ, ಒಂದೊಂದು ಸೀಸನ್ ಮಾತ್ರ ನಮ್ಮ ಟೀಮ್ಗೆ ಹಿಡಿದ್ದಾರೆ. ಸೊ ಬೇರೆ IPL ಟೀಮ್ಗಳಲ್ಲಿ ಅವರ ರಾಜ್ಯದ ಕೆಲವು ಆಟಗಾರನ ಅವ್ರು ಬಿಟ್ಕೊಟ್ಟಿದ್ದೆ ಉದಾಹರಣೆ ಇಲ್ಲ. ಆದರೆ ನಮ್ಮೂರು ಏನಾಗಿದೆ ಅಂದರೆ, ಬೇರೆ ಆಡಳಿತದಲ್ಲಿದೆ RCB, ಅವ್ರು ಬೇಕಾದ್ರೆ ತೊಗೊತಾರೆ, ಬಿಡ್ತಾರೆ, ಇದೇ ಥರ ಆಗ್ತಿದೆ. ನನ್ನ ಸಜೆಷನ್ ಹೆಂಗಿದೆ ಸ್ನೇಹಿತರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಬಿಟ್ಕೊಂಡ್ರೆ ಸಾವಿರಾರು ಕೋಟಿ ಇನ್ಕಮ್ ಬರುತ್ತೆ ಪ್ರತಿ ವರ್ಷ. ಸಾವಿರಾರು ಕೋಟಿ ನಮ್ಗೆ ಚಿನ್ನಸ್ವಾಮಿಯಿಂದ ಬರುತ್ತೆ, ಟೀಮಿಂದ ಬರುತ್ತೆ, ಹ್ಯಾಡ್ಸಿಂದ ಬರುತ್ತೆ. ಇದನ್ನು ನಾವು ಡೆವಲಪ್ಮೆಂಟ್ ಅಂತ ಯೂಸ್ ಮಾಡ್ಬೋದು. ಹೆಂಗಿದೆ ಸ್ನೇಹಿತರೆ ನನ್ನ ಅನಿಸಿಕೆ? ಯಾಕಂದರೆ ನಂಗೆ ಇವಾಗ KL ರಾಹುಲ್ ಅವ್ರನ್ನ ನೋಡುವಾಗ ಅನಿಸ್ತಾ ಇತ್ತು, ಯಾಕೆ ಮನುಷ್ಯನ ನಾವು ಅಲ್ಲಾಡ್ತಾ ಇದ್ದೀವಿ, ನಾವಿಲ್ಲಿ ಹೊಡೆದಾಡ್ತಾ ಇದ್ದೀವಿ, ನಮ್ಮ ಕನ್ನಡಿಗರು, ನಮ್ಮ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಬೇಕು, ಅದು ಇದು ಅಂತ. ಯಾಕೆ ನಾವು ಇದನ್ನ ಯಾಕೆ ಮಾಡಬಾರ್ದು? ಕರೆಕ್ಟ್ ಅಲ್ವಾ? ಸೊ ಇದು ನಾಟ್ ಕಾಮಿಡಿ, ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಯಾಕಂದರೆ ಒಂದು ಗೌರ್ಮೆಂಟು ಎಲ್ಲದಕ್ಕೂ ಎಲ್ಲ ರೀತಿ ರೆಸ್ಪಾನ್ಸಿಬಿಲಿಟಿ ತಗೋಬೋದು, ಅದಕ್ಕೆಲ್ಲ ಅಧಿಕಾರ ಇದೆ. ಯಾಕೆ ವೈ ನಾಟ್ ಒಂದ್ಸಲ ಇದನ್ನು ಟ್ರೈ ಮಾಡಬಾರ್ದು? ಪರ್ಚೇಸ್ ಮಾಡಿದ್ರೆ ಬೇರೆ ಸ್ಟೇಟವ್ರಿಗೂ ಇದೊಂದು ಉದಾಹರಣೆ ಆಗುತ್ತೆ. ಯಾಕಂದರೆ ಬೇರೆ ಸ್ಟೇಟಲ್ಲಿ ಅವ್ರವ್ರ ಆಟಗಾರನ ಹಿಂಗೆ ಬೇಕು ಹಂಗೆ ಬೇಕು ನಡೆಸ್ಕೊಂತಿದ್ದಾರೆ. ಬಟ್ ನಮ್ಮದ್ರಲ್ಲಿ ಮಾತ್ರ ಬೇರೆಯವರೇ ಜಾಸ್ತಿ ಜನ ಇರ್ತಾರೆ, ಕನ್ನಡಿಗರಲ್ಲಿ ಬೆರಳೆಲ್ಕೆ ಮಾತ್ರ ಇರ್ತಾರೆ. ಎಷ್ಟೋ ಜನ ಕೆರಿಯರೇ ಹಾಳಾಗೋಗ್ಬಿಡುತ್ತೆ IPL-ಇಂದ. ಈಗ ನಮ್ಮ ಉತ್ತಪ್ಪ ಅವ್ರನ್ನ ಎಲ್ಲ ಆಡಿಸಿದ್ರು ಹೋದ್ರು, ಮಯಾಂಕ್ ಅಗರ್ವಾಲ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ವಿನಯ್ ಸರ್ ರಿಟೈರ್ಮೆಂಟ್ ಆದರು, ದ್ರಾವಿಡ್ ಸರ್ ರಿಟೈರ್ಮೆಂಟು, ಕುಂಬ್ಳೆಯವರಿಲ್ಲ, ಇರೋದೊಬ್ರು ನಮ್ಮ KL ರಾಹುಲ್. ಯಾಕಂದರೆ ಸುಮಾರು ಜನ ಕನ್ನಡಿಗರಿದ್ದಾರೆ. ನಾನೇ ಅಂತೀನಿ ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ಅಂತ ಈ ಮಾಡಿ ಕಮೆಂಟ್ ಮಾಡಿ, ಸರಿ ಇದ್ರು ಮಾಡಿ, ತಪ್ಪಿದ್ರು ಮಾಡಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.